ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 42 ಇಂಚು ಮೆಜರ್ಮೆಂಟ್ ಇದ್ರೆ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ತರ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ 40 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಯಾವ ತರ ಬಾಡಿ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಅಂತ ತೋರಿಸಿಲ್ಲ, ಕಟಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ತೋರಿಸಿದ್ನಲ್ಲ. ಇವತ್ತು 42 ಇಂಚ್ಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಕಟಿಂಗ್ ಯಾವ ತರ ಬರುತ್ತೆ, ಇದ್ರಲ್ಲಿ ಏನೇನ್ ಡಿಫ್ರೆನ್ಸಸ್ ಏನೇನ್ ಬರುತ್ತೆ ಅದೆಲ್ಲ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ. ನಾರ್ಮಲ್ ಆಗಿ ಫಸ್ಟ್ ನಾವು ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ತೇವಲ್ಲ, ಅದೇ ತರ ಸೇಮ್ ಅರ್ಧ ಇಂಚಿಗೆ ಮಾರ್ಕಿಂಗ್. ಇದು ಸಿಂಗಲ್ ಪೇಪರ್ ಇದೆ, ಸಿಂಗಲ್ ಪೇಪರ್ ನಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಬೇಡ ಅಂದ್ರೆ ಡಬಲ್ ಪೇಪರ್ ನಲ್ಲಿನೇ ತೋರಿಸ್ತೀನಿ. ಬಟ್ ಏನಂದ್ರೆ ಇದು ವೈಟ್ ಇದೆ, ಚೆನ್ನಾಗಿ ಮಾರ್ಕಿಂಗ್ಸ್ ಕಾಣಿಸುತ್ತೆ ಅಂತ ಹೇಳಿ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಅರ್ಧ ಇಂಚು ಇದು ಇದೆ ಅಲ್ವಾ, ಅರ್ಧ ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಅರ್ಧ ಇಂಚ್ ಬಂದು ನಮಗೆ ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗ್ತೈತಿ. ಇದು ಬೇಡ, ಈ ಪೇಪರ್ ಬೇಡ, ಇದ್ರಲ್ಲಿನೇ ತೋರಿಸ್ತೀನಿ. ಅದು ಚಿಕ್ಕದಾಗುತ್ತೆ ಅನ್ಸುತ್ತೆ ಪೇಪರ್, ಹಾಗಾಗಿ ಈ ಪೇಪರ್ ನಲ್ಲಿನೇ ನೋಡೋಣ. ಡಬಲ್ ಫೋಲ್ಡಿಂಗ್ ನಲ್ಲೇನೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಯಾಕಂದ್ರೆ ಇದು ಫಸ್ಟ್ ನಾವು ಬ್ಯಾಕ್ ಸೈಡ್ ಕಟ್ ಮಾಡ್ತೇವಲ್ಲ, ಹಿಂದಿನ ಭಾಗದ್ದು ಕಟ್ ಮಾಡ್ತೇವೆ. ಬ್ಲೌಸ್ ಯಾವುದೇ ಕಟ್ ಮಾಡೋ ಟೈಮ್ ನಲ್ಲಿ ಫಸ್ಟ್ ಹಿಂದಿನ ಭಾಗದ ಕಟ್ ಮಾಡ್ಕೊಂಡು ಆಮೇಲೆ ಮುಂದಿನ ಭಾಗದ ಕಟ್ ಮಾಡ್ತೀವಿ. ಆ ಹಿಂದಿನ ಭಾಗದ ಕಟ್ ಮಾಡೋ ಟೈಮ್ ನಲ್ಲಿ ಫಸ್ಟ್ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀವಿ. ಯಾಕಂದ್ರೆ ಇದು ಈ ತರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಇದು ಅರ್ಧ ಇಂಚ್ ಬೇಕಾಗುತ್ತೆ. ಇಲ್ಲಿಂದ ಈ 40 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ ಆಲ್ರೆಡಿ ನಾ ಇವಾಗ 42 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ ಆಲ್ರೆಡಿ ಇವಾಗ ನಾನು 40 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ನಿಮಗೆ ಲೆಂತ್ ಯಾವ ತರ ಬರುತ್ತೆ ಅಂತ ಹೇಳಿದ್ದೆ. ಹೆಂಗಂದ್ರೆ ಹೈಟ್ ಇದಾರೆ ಮತ್ತೆ ದಪ್ಪ ಇದಾರೆ ಅಂದ್ರೆ ಇದು ಒಂದು 15 ಇಂಚ್ ವರೆಗೂ ನಮಗೆ ಉದ್ದ ಬರುತ್ತೆ. ಹೈಟ್ ಇಲ್ಲ, ದಪ್ಪ ಇದಾರೆ ಅಂದ್ರೆ ಗಿಡ್ಡಕ್ಕಿದ್ದಾರೆ ಅಂದ್ರೆ ಇದು ಒಂದು 14.5 ಇಂಚು 14 ಇಂಚ್ ವರೆಗೂ ಇದು ನಮಗೆ ಉದ್ದ ಬರುತ್ತೆ. ಇದು ಇವಾಗ ನಾನು ಅಂದಾಜ್ ಮೇಲೆ ನಿಮಗೆ ಹೇಳ್ಬೇಕಂದ್ರೆ ಒಂದು 15 ಇಂಚ್ ವರೆಗೂ ನಾನು ಇದ್ರದ್ದು ಉದ್ದ ತಗೋಬಹುದು. ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ನೀವು ಬಾಡಿ ಮೆಜರ್ಮೆಂಟ್ ಇಂದ ಇವಾಗ ನಾನು ತೋರಿಸ್ತಿರೋದಲ್ವಾ, ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ನೀವು ಬಾಡಿ ಲೆಂತ್ ಉದ್ದ, ಹಿಂದಿನ ಭಾಗದ ಉದ್ದ ಮತ್ತೆ ನೆಕ್ ಡೀಪು ಮತ್ತೆ ಶೋಲ್ಡರ್ ಎಲ್ಲಾದು ಮಾರ್ಜಿನ್ ತಗೊಂಡು ಅದನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನಾನ್ ತೋರಿಸುತ್ತಂದ್ರೆ ಇವಾಗ ಈ ಮೆಜರ್ಮೆಂಟ್ ಪ್ರಕಾರ ಹೋಗೋದಾದ್ರೆ ಇದು ಒಂದು 15 ಇಂಚು ಉದ್ದ ಮತ್ತೆ ಅರ್ಧ ಇಂಚು ಶೋಲ್ಡರ್ಗೆ ಜಾಯಿಂಟಿಂಗ್ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ಒಂದು 15.5 ಇಂಚ್ ವರೆಗೂ ಇದು ಬರುತ್ತೆ. ಆಲ್ಮೋಸ್ಟ್ 14.5-15 ಇಂಚು ಇದು ಉದ್ದ ಬರುತ್ತೆ. 42 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು. ಇಲ್ಲಿಗೆ ಟೋಟಲ್ ಶೋಲ್ಡರ್ದು ಸೇರ್ಕೊಂಡು ಒಂದು ಮಾರ್ಕಿಂಗ್ ಆಯ್ತು. ಇವಾಗ ಈ 42 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ 6 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದು ನಮಗೆ 7 ಇಂಚ್ ಬರುತ್ತೆ. 7 ಇಂಚ್ ಬಂದು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್. ಇದು ಇವಾಗ ಈ 7 ಇಂಚು ಇದು ಈ ಪಾಯಿಂಟ್, ಇವಾಗ ನಾನು ಹೇಳ್ತಾ ಇರೋ ಪಾಯಿಂಟ್ ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಇದು 7 ಇಂಚ್ ತಗೊಂತ ಇದೀವಲ್ಲ, ಇದು ಹೈಟ್ ಇದಾರೆ ಮತ್ತೆ ದಪ್ಪ ಇದಾರೆ ಅಂದ್ರೆ ಇದು 7 ಇಂಚು ಏನ್ ಬರುತ್ತೆ ನೋಡ್ರಿ, 42 ಇಂಚಿನ 6 ಭಾಗ ಮಾಡಿದಾಗ ನಮಗೆ ಒಂದ್ ಸೈಡ್ ಇಂದ 7 ಇಂಚ್ ಬರುತ್ತಲ್ಲ, ಆ 7 ಇಂಚಿನ ಹೈಟ್ ಇದಾರೆ ಮತ್ತೆ ದಪ್ಪ ಇದಾರೆ ಅಂದಾಗ ಈ 7 ಇಂಚು ಶೋಲ್ಡರ್ ಮತ್ತೆ 7 ಇಂಚು ಆರ್ಮೋಲ್ ಡೌನಿಂಗು ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಯಾವುದೇ ರೀತಿ ಆಲ್ಟ್ರೇಷನ್ ಏನು ಬರಂಗಿಲ್ಲ. ಶೋಲ್ಡರ್ ಡ್ರಾಪ್ ಅಂದ್ರೆ ಭುಜ ಇಳಿಯೋದು ಆತರ ಏನು ಪ್ರಾಬ್ಲಮ್ಸ್ ಬರಂಗಿಲ್ಲ. ಒಂದ್ ವೇಳೆ ಗಿಡ್ಡಕ್ಕಿದ್ದಾರೆ ಮತ್ತೆ ಶೋಲ್ಡರ್ ಕಡಿಮೆ ಇರುತ್ತೆ, ಕೆಲವೊಬ್ಬರಿಗೆ ಶೋಲ್ಡರ್ ಕಡಿಮೆ ಇರುತ್ತೆ, ಆರ್ಮೋಲ್ ರೌಂಡಿಂಗ್ ಜಾಸ್ತಿ ಇರುತ್ತೆ, ಇಲ್ಲ ಆರ್ಮೋಲ್ ರೌಂಡಿಂಗ್ ಕಡಿಮೆ ಇರುತ್ತೆ, ಶೋಲ್ಡರ್ ಜಾಸ್ತಿ ಇರುತ್ತೆ. ಅಂತವರಿಗೆ ಈ 7 ಇಂಚ್ ಬಂದಿದೆಯಲ್ಲ, ಈ 7 ಇಂಚ್ ನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ನಾವು 6.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇದು ಇವಾಗ 42 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆ. ಈ ಮೆಜರ್ಮೆಂಟ್ ನ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ನಾವು ಮಾರ್ಕಿಂಗ್ ಮಾಡ್ಕೊಳ್ಳುವಾಗ ಏನ್ ಮಾಡ್ತೀವಿ, 6 ಭಾಗ ಮಾಡ್ತೀವಿ. 42 ಇಂಚ್ ನಲ್ಲಿ 6 ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. ಈ 7 ಇಂಚು ಶೋಲ್ಡರ್ ಮತ್ತೆ 7 ಇಂಚು ಆರ್ಮೋಲ್ ಡೌನಿಂಗ್ ತಗೋಬಹುದು. ಇದು ಯಾವಾಗ ಅಂದ್ರೆ ದಪ್ಪ ಇದಾರೆ ಹೈಟ್ ಇದಾರೆ ಅಂದಾಗ. ಒಂದ್ ವೇಳೆ ಒಂದ್ ಸ್ವಲ್ಪ ಗಿಡ್ಡಕ್ಕಿದ್ದಾರೆ
ದಪ್ಪ ಇದ್ದಾರೆ, 42 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ. ಅವಾಗ ಕೆಲವೊಬ್ಬರಿಗೆ ಏನಾಗುತ್ತೆ, ಶೋಲ್ಡರ್ ಕಡಿಮೆ ಇರುತ್ತೆ. ಶೋಲ್ಡರ್ ಕಡಿಮೆ ಇದ್ದಾಗ ನಾವು ಇದೇ 7 ಇಂಚೆ ಇಟ್ರೆ ಏನಾಗುತ್ತೆ, ಈ ಭುಜ ಇಳಿತೆ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿ ನಾವು ಶೋಲ್ಡರ್ ಮಾರ್ಕಿಂಗ್ ಮಾಡ್ಬೇಕು. ಅಂದ್ರೆ 7 ಇಂಚ್ ಬಂದ್ರೆ 6.5 ಇಂಚು, 6.5 ಇಂಚ್ ಬಂದ್ರೆ 6 ಇಂಚು. ಆ ತರ ನಾವು ಸ್ವಲ್ಪ ಅದರಲ್ಲಿ ಕೂಡ ನಾವು ಇದನ್ ಮಾಡ್ಕೊಂಡು ಮಾರ್ಕಿಂಗ್ಸ್ ಮಾಡ್ಬೇಕು. ಪ್ರತಿಯೊಂದು ನೀವು ಮೆಜರ್ಮೆಂಟ್ ತಗೊಂಡೋಗ ಪ್ರತಿಯೊಂದು ಮೆಜರ್ಮೆಂಟ್ ತಗೋಬೇಕು. ಮೆಜರ್ಮೆಂಟ್ ತಗೊಂಡು ಅವ್ರ ಬಾಡಿಯಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅದರಲ್ಲಿನೇ ಡಿವೈಡ್ ಮಾಡ್ಕೊಂಡು ನಾವು ಮಾರ್ಕಿಂಗ್ಸ್ ಮಾಡ್ಬೇಕು. ಇವಾಗ ನಾನು ತೋರಿಸ್ತಾ ಇರೋದು ಈ ಮೆಜರ್ಮೆಂಟ್ ಗೆ ನಾವು ಮಾರ್ಕಿಂಗ್ ಮಾಡಿ ಕಟ್ ಮಾಡ್ಬೇಕಾದ್ರೆ ಎಷ್ಟು ಬರುತ್ತೆ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇರೋದು. ಇವಾಗ ಇದರಲ್ಲಿ ಬಂದು 7 ಇಂಚು ಶೋಲ್ಡರ್, 7 ಇಂಚು ಆರ್ಮೋಲ್ ಡೌನಿಂಗ್, 42 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ 7 ಇಂಚು ಶೋಲ್ಡರ್ ಬರುತ್ತೆ, 7 ಇಂಚು ಆರ್ಮೋಲ್ ಡೌನಿಂಗ್ ಬರುತ್ತೆ. ಇದು ಯಾವ ತರ ಅಂದ್ರೆ ಆರ್ಮೋಲ್ ಡೌನಿಂಗು ಶೋಲ್ಡರ್ ನಾವು ತಗೊಳ್ಳೋ ಟೈಮ್ ನಲ್ಲಿ 42 ಇಂಚಿನ 6 ಭಾಗ ಮಾಡಬೇಕಾಗುತ್ತೆ. 6 ಭಾಗ ಮಾಡಿ ಬಂದಿರೋ ಒಂದು ಭಾಗನ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಗೆ ತಗೋಬೇಕಾಗುತ್ತೆ. ಮತ್ತೆ ಇದು ಕೂಡ ಒಂದ್ ವೇಳೆ ಶೋಲ್ಡರ್ ಕಡಿಮೆ ಇತ್ತು ಅವಾಗ, ಆಮೇಲೆ ಗಿದ್ದಕ್ಕಿದ್ರು ಶೋಲ್ಡರ್ ಕಡಿಮೆ ಇತ್ತು, ಆರ್ಮೋಲ್ ರೌಂಡಿಂಗ್ ಕಡಿಮೆ ಇತ್ತು ಅಂದಾಗ ಇದ್ರಲ್ಲಿ ನಾವು ಶೋಲ್ಡರ್ ಮೆಜರ್ಮೆಂಟ್ ಏನ್ ತಗೊಂಡಿರ್ತೀವೋ ಆ ಮೆಜರ್ಮೆಂಟ್ ನಲ್ಲಿ 2 ಭಾಗ ಮಾಡಿ 1 ಭಾಗದ್ದು ನಾವು ಮಾರ್ಕಿಂಗ್ ತಗೋಬೇಕಾಗುತ್ತೆ. ಮತ್ತೆ ಒಂದ್ ಅರ್ಧ ಇಂಚು ಕಡಿಮೆ ಮಾಡಿ ಇದನ್ನ ಮಾರ್ಕಿಂಗ್ ತಗೋಬೇಕಾಗುತ್ತೆ. ಇದಿಷ್ಟು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಏನಾದ್ರು ಅನ್ಸಿದ್ರೆ ನಿಮಗೆ ಒಂದ್ ಬಿಟ್ಟು 2 ಸತಿ ಇದನ್ನ ನೋಡ್ರಿ, ವಿಡಿಯೋ ನೋಡ್ರಿ, ರಿವರ್ಸ್ 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 ಮಾಡಿ ನೋಡ್ರಿ. ನಾನು ಹೇಳೋ ಮಾತು ನಿಮಗೆ ಅರ್ಥ ಆಗುತ್ತೆ. ಇಷ್ಟ ಆಯ್ತಲ್ವಾ? ಇವಾಗ ಶೋಲ್ಡರ್ದು ಮಾರ್ಕಿಂಗ್ ಎಷ್ಟು ಬಂತು, 7 ಇಂಚ್ ಮಾಡಿದ್ವಲ್ಲ, ಈ 7 ಇಂಚಿನಲ್ಲಿ 2 ಭಾಗ ಮಾಡಬೇಕು. ಅಂದ್ರೆ 3.5 ಇಂಚಿಗೆ ಮಾರ್ಕಿಂಗ್. ಒಂದ್ ಸೈಡ್ ಇಂದು ನೆಕ್ ಬಿಡ್ತು, ಇನ್ನೊಂದ್ ಸೈಡ್ ಇಂದ ಶೋಲ್ಡರ್. ಇವಾಗ ಈ 42 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳುವಾಗ ಒಂದ್ ಸೈಡ್ ಇಂದ ತಗೋಬೇಕು. ಇವಾಗ ಒಂದ್ ಸೈಡ್ ಇಂದ ತಗೋಬೇಕಂದ್ರೆ ಈ 42 ಇಂಚಿನ 4 ಭಾಗ ಮಾಡ್ಬೇಕು. ಶೋಲ್ಡರು ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳುವಾಗ 6 ಭಾಗ ಮಾಡ್ಬೇಕು. ಮತ್ತೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಒಂದ್ ಸೈಡ್ ಇಂದ ಅಷ್ಟೇ ಮಾರ್ಕ್ ಮಾಡ್ತೇವಲ್ಲ ನಾವು, ಅವಾಗ ನಾವು ಇದನ್ನ 4 ಭಾಗ ಮಾಡ್ಬೇಕು. 42 ಇಂಚಿನ 4 ಭಾಗ ಮಾಡಿದ್ರೆ 40 ಇಂಚ್ 4 ಭಾಗ ಮಾಡಿದ್ರೆ 10 ಇಂಚ್ ಬರುತ್ತಲ್ವಾ. ಇನ್ನ 2 ಇಂಚ್ ಅಂದ್ರೆ ಅರ್ಧ ಇಂಚ್, 10.5 ಇಂಚ್ ಬರುತ್ತೆ. ಒಂದ್ ಸೈಡ್ ಇಂದ ಬಂದು 10.5 ಇಂಚ್. 10.5 ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಫಿಟ್ಟಿಂಗಿಗೋಸ್ಕರ. ಅಂದ್ರೆ ಟೋಟಲ್ ಆಗಿ 11 ಇಂಚಿಗೆ ಒಂದು ಮಾರ್ಕಿಂಗ್. ಇವಾಗ ಇದು ಇದೆಲ್ವಾ, ಈ ಆರ್ಮೋಲ್ದು ರೌಂಡ್ ಮಾಡ್ತೀವಲ್ಲ ಶೇಪ್, ಇಲ್ಲಿ ಬಂದು 1.25 ಇಂಚು ಅಥವಾ 1.5 ಇಂಚ್ ವರೆಗೂ ಇದು ಮಾರ್ಕಿಂಗ್ ಮಾಡ್ಬೇಕು ಇಲ್ಲಿ. ಯಾಕಂದ್ರೆ ಇದು ಆರ್ಮೋಲ್ ಡೌನಿಂಗ್ ಅನ್ನೋದು ಜಾಸ್ತಿ ಇದೆ, 7 ಇಂಚ್ ವರೆಗೂ ಇದೆ. ಹಂಗಾಗಿ 1.25 ಇಂಚು ಅಥವಾ 1.5 ಇಂಚ್ ವರೆಗೂ ಇದನ್ನ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ಮಾಡಬೇಕು. ಇದು ಆರ್ಮೋಲ್ ಡೌನಿಂಗ್ ಶೇಪು, ರೌಂಡಿಂಗ್ ಶೇಪು. ಮತ್ತೆ ಇದು ಆರ್ಮೋಲ್ದು ಟೋಟಲ್ ಆಗಿ 42 ಇಂಚಿನಲ್ಲಿ 4 ಭಾಗ ಮಾಡಿದ್ರೆ 10.5 ಇಂಚ್ ಬರುತ್ತೆ. ಈ ಬಾಡಿ ಮೆಜರ್ಮೆಂಟ್ ಗೆ ನಾವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಬಾಡಿ ಫಿಟ್ಟಿಂಗಿಗೋಸ್ಕರ. ಅಂದ್ರೆ ಟೋಟಲ್ ಆಗಿ 11 ಇಂಚಿಗೆ ಮಾರ್ಕ್. ಆಮೇಲೆ ಇದು ಸುತ್ತಳತಿ ಮಾರ್ಕ್ ಮಾಡೋದು. ಈ ಸುತ್ತಳತಿ ಮಾರ್ಕ್ ಮಾಡುವಾಗ ನೀವು ಬಾಡಿ ಮೆಜರ್ಮೆಂಟ್ ನಲ್ಲಿ ತಗೊಂಡಿರ್ಬೇಕು ಟೋಟಲ್ ಸುತ್ತಳತಿ ಎಷ್ಟಿದೆ ಅಂತ ಹೇಳಿ. ಇವಾಗ ಈ ಮೆಜರ್ಮೆಂಟ್ ಗೆ ಅಂದಾಜಿನ ಪ್ರಕಾರ ಅಂದ್ರೆ ಒಂದು 36 ಇಂಚ್ ಬರ್ಬೋದು. 36 ಇಂಚಿನ 4 ಭಾಗ ಮಾಡಬೇಕು. ಈ ಟೋಟಲ್ ಸುತ್ತಳತೆ ಎಷ್ಟು ಬರುತ್ತೋ ಬಾಡಿ ಮೆಜರ್ಮೆಂಟ್ ನಲ್ಲಿ ನೀವು ತಗೊಂಡಾಗ ಬ್ಲೌಸ್ ಇಂದು ಮುಂದಿಂದು ಹಿಂದಿಂದೆಲ್ಲ ಸೇರಿ ಅದನ್ನ 4 ಭಾಗ ಮಾಡಬೇಕು. ಇವಾಗ ಈ ಮೆಜರ್ಮೆಂಟ್ ಗೆ 42 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ ನಾನು ಅಂದಾಜಿನ ಪ್ರಕಾರ ಅಂದ್ರೆ ಒಂದು 36 ಇಂಚ್ ವರೆಗೂ ಇದು ಸುತ್ತಳತಿ ಬರ್ಬೋದು. ಇದನ್ನ ಇವಾಗ 4 ಭಾಗ ಮಾಡಬೇಕು. 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದು 9 ಇಂಚ್ ಬರುತ್ತೆ.
ಈ 9 ಇಂಚಿಗೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು. ಅಂದ್ರೆ ಟೋಟಲ್ 10 ಇಂಚಿಗೆ ಮಾರ್ಕಿಂಗ್. ಯಾಕೆ ಇದು 1 ಇಂಚ್ ಎಕ್ಸ್ಟ್ರಾ ಅಂದ್ರೆ ಈ ಬ್ಯಾಕ್ ಟಕ್ಸ್ ಇರುತ್ತಲ್ಲ, ಬ್ಯಾಕ್ ಟಕ್ಸ್ ಹಿಡಿಲಿಕ್ಕೆ ಇದು 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್. ಇಲ್ಲಿಂದ ಇವಾಗ ಇದು ಏನಾಯ್ತು, ಇವಾಗ ಕರೆಕ್ಟ್ ಆಗಿ ನಮಗೆ ಫಿಟ್ಟಿಂಗ್ ಇಂದು ಮಾರ್ಕ್ ಇಲ್ಲಿಗೆ ಬಂತು. ಇವಾಗ ಇದ್ರ ಮುಂದಗಡೆ ಏನ್ ಮಾಡ್ಬೇಕು, 2 ಇಂಚಿಗೆ ಬಟ್ಟೆ ಎಕ್ಸ್ಟ್ರಾ ಬೇಕಲ್ಲ ನಮಗೆ ಒಳಗಡೆ ಬಿಡ್ಲಿಕ್ಕೆ, ಅದಕ್ಕೊಂದ್ 2 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಆಮೇಲೆ ಈ ಮೆಜರ್ಮೆಂಟ್ಗೆ ನೆಕ್ ಟೈಪ್ ಬಂದು ಒಂದು 11 ಇಂಚ್ ವರೆಗೂ ಇರ್ಬೋದು. 11 ಅಥವಾ 11.5 ಇಂಚ್ ವರೆಗೂ ಇದ್ರೂ ಕೂಡ ನಡೀತೈತಿ. ಇವತ್ತು ನೀವು ಆಲ್ಮೋಸ್ಟ್ ಎಲ್ಲ ರೌಂಡ್ ನೆಕ್ ಇಂದ ನೋಡಿದ್ರಲ್ಲ, ಇವತ್ತು ಸ್ಕ್ವಯರ್ ನೆಕ್ ಅಂದ್ರೆ ಚೌಕ್ ಬರುತ್ತಲ್ಲ, ಆ ಚೌಕ್ ನೆಕ್ ಇಂದ ಯಾವ ತರ ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಇಲ್ಲಿ ಏನ್ ಮಾಡಿದ್ವಿ ನಾವು, 7 ಇಂಚ್ ಬಂದಿದೆಯಲ್ಲ, ಈ 7 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ 3.5 ಇಂಚು 3.5 ಇಂಚು ಒಂದು ಶೋಲ್ಡರ್ಗೆ, ಒಂದು ಇದೇನಿದೆ ನೆಕ್ದು ಡೀಪ್ಗೋಸ್ಕರ ತಗೊಂಡ್ವಲ್ಲ, ಈ 3.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ, ಇಲ್ಲಿ ನಮ್ಗ ನೆಕ್ ಚೌಕ್ ನೆಕ್ ಅಂದ್ರೆ ಸ್ಕ್ವಯರ್ ನೆಕ್ ಹೊಲಿಬೇಕಂದ್ರೆ ಇಲ್ಲಿ ಒಂದು 1/4 ಇಂಚು ಒಳಗಡೆ ನಾವು ಇದನ್ನ ಚೌಕ್ ನೆಕ್ ಮಾರ್ಕ್ ಮಾಡ್ಬೇಕು. ಒಂದು 1/4 ಇಂಚು ಒಳಗಡೆ ಈ ತರ ಚೌಕ್ ನೆಕ್ಕಿಗೆ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ನಾವು ಸ್ಟಿಚಿಂಗ್ ಆದ್ಮೇಲೆ ಇದು ಕರೆಕ್ಟ್ ಆಗಿ ಚೌಕ್ ಆಗಿ ಬರುತ್ತೆ ನೆಕ್. ಇವತ್ತು ನಾನು ನಿಮಗೆ ಚೌಕ್ ನೆಕ್ ಅಂದ್ರೆ ಸ್ಕ್ವಯರ್ ನೆಕ್ ಆದ್ರೂ ಅನ್ಬೋದು, ನೀವು ಚೌಕ್ ನೆಕ್ ಆದ್ರೂ ಅನ್ಬೋದು, ಆ ನೆಕ್ ಇಂದು ಹೇಳ್ಕೊಟ್ಟಿದೀನಿ. ಇಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, 3 ಇಂಚು 3.5 ಇಂಚು ಎಷ್ಟು ಬಂದಿರುತ್ತೆ, ನೆಕ್ ಇಂದ ಎಷ್ಟು ತಗೊಂಡಿರ್ತೀರೋ ಅದಕ್ಕಿಂತ 1/4 ಇಂಚು ಕಡಿಮೆ ಮಾಡಿ, 1/4 ಇಂಚ್ ಅಷ್ಟೇ, ಅರ್ಧ ಇಂಚ್ ಅಲ್ಲ, 1/4 ಇಂಚ್ ಅಷ್ಟೇ ಕಡಿಮೆ ಮಾಡಿ ಈ ಚೌಕಿಂದ ಏನಿದೆ ಇದನ್ನ ಮಾರ್ಕಿಂಗ್ ಮಾಡ್ಬೇಕು. ಇದು ಆಯ್ತು. ಇವಾಗ ಬ್ಯಾಕ್ ಸೈಡ್ ಟಕ್ಸ್, ಇದು ಒಂದು 3.5 ಇಂಚ್ ವರೆಗೂ ಟಕ್ಸ್ ಇರ್ಬೇಕಾಗ್ತೈತಿ. ಯಾಕಂದ್ರೆ ಇದು ಹೈಟ್ ಉದ್ದ ಜಾಸ್ತಿ ಇದೆಯಲ್ಲ ಬ್ಲೌಸ್, ಇದಕ್ಕೆ ಒಂದು 3.5 ಇಂಚ್ ವರೆಗೂ ಆದ್ರೂ ನಮಗೆ ಈ ಟಕ್ಸ್ ಬೇಕಾಗುತ್ತೆ, ಬ್ಯಾಕ್ ಟಕ್ಸ್. ಇವಾಗ ಇದನ್ನ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೋಬೇಕು. ಈ ಮೆಜರ್ಮೆಂಟ್ ಗೆ ಎಷ್ಟು ಬರುತ್ತೆ ಅನ್ನೋದು ನಾ ಇವಾಗ ಹೇಳ್ತೇನೆ ನಿಮಗೆ. ನೀವು ಬರ್ಕೊಂಡಿದ್ದೀರಾ ಇಲ್ಲ, ಬರ್ಕೊಂಡ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಮರ್ತು ಹೋಗ್ಬಿಡ್ತೀರಿ. ಬರ್ದಿಟ್ಕೊಂಡ್ರೆ ನೆನಪಿರುತ್ತೆ ನಿಮಗೆ. ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ಬಿಟ್ಕೊಂಡು, ಶೋಲ್ಡರ್ ಜಾಯಿಂಟ್ ಮಾಡ್ತೇವಲ್ಲ ಅದನ್ನ ಬಿಟ್ಕೊಂಡು, ಇಲ್ಲಿ ಒಂದ್ ಅರ್ಧ ಇಂಚ್ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೇವಲ್ಲ ಅದನ್ನ ಬಿಟ್ಕೊಂಡು ಈ ತರ ಟೇಪ್ ಇಡಬೇಕು. ಟೇಪ್ ಇಟ್ಟು ಒಂಬತ್ತು ಮುಕ್ಕಾಲು ಇಂಚ್ ಬರ್ತಾ ಇದೆ ಇದು. ಅಂದ್ರೆ ಇದು ನಮಗೆ 9.5 ಇಂಚ್ ಬರಬೇಕು. ಅಂದ್ರೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಸೇರಿ ಈ ಮೆಜರ್ಮೆಂಟ್ ಗೆ 9.5 ಇಂಚು. ಅಂದ್ರೆ ಈ ಅಂದಾಜಿನ ಪ್ರಕಾರ ಈ 42 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ ಇದೇ ಎಲ್ಲಾ ಬಾಡಿಗೂ ಬರ್ಬೇಕಂತ ಏನಿಲ್ಲ. ನೀವು ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ಶೋಲ್ಡರ್ ಮತ್ತೆ ಆರ್ಮೋಲ್ ರೌಂಡಿಂಗ್ ಏನ್ ಮಾರ್ಕಿಂಗ್ ತಗೊಂಡಿರ್ತೀರಲ್ಲ, ಅಳತಿ ತಗೊಂಡಿರ್ತೀರಿ, ಅಳತಿ ತಗೊಂಡಾಗ ಅವ್ರದ್ದು ಎಷ್ಟು, ಯಾಕಂದ್ರೆ ಹೇಳಕ್ ಬರಂಗಿಲ್ಲ, ಎಲ್ಲಾರ್ದು ಮೆಜರ್ಮೆಂಟ್ ಒಂದೇ ತರ ಇರುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಇದು ಕೆಲವೊಂದ್ ಟೈಮ್ ತುಂಬಾ ಕಡಿಮೆನೂ ಬರ್ಬೋದು, ಕೆಲವೊಂದ್ ಟೈಮ್ ತುಂಬಾ ಜಾಸ್ತಿನೂ ಬರ್ಬೋದು. ಬಟ್ ಈ ಮೆಜರ್ಮೆಂಟಿನ ಪ್ರಕಾರ ಹೋಗಬೇಕಂದ್ರೆ ಇದಕ್ಕೆ ನಮ್ಗ 9.5 ಇಂಚು ನಮಗೆ ಇದು ಬರ್ಬೇಕಾಗತ್ತೆ. 9.5 ಅಥವಾ 9.25 ಇಂಚು, 1/4 ಇಂಚ್ ಹೆಚ್ಚು ಕಡಿಮೆ ಬರ್ಬೋದು. ಇವಾಗ ಇದರಲ್ಲಿ ನನಗೆ 9.25 ಇಂಚ್ ಬಂದಿದೆ. ಇನ್ ಸ್ವಲ್ಪ ಕಡಿಮೆ ಬರ್ಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಈ ಮಾರ್ಕಿಂಗ್ ಬಂದು ಇಲ್ಲಿ ಮೇಲ್ಗಡೆ ಒಂಚೂರು ಮೇಲ್ಗಡೆ ಮಾರ್ಕ್ ಮಾಡ್ಕೊಂತೀನಿ. ಈ ತರ ಮೇಲ್ಗಡೆ ಮಾರ್ಕ್ ಮಾಡ್ಕೊಂತೀನಿ. ಇದನ್ನ ಇವಾಗ ಕರೆಕ್ಟ್ ಆಗಿ 9.5 ಇಂಚ್ ಬಂದಿದೆ. ಈ ತರ ಇವಾಗ ಇದು ನನಗೆ 9.25 ಇಂಚ್ ಬಂತು. 9.5 ಇಂಚ್ ಬರ್ಬೇಕಂದ್ರೆ ಈ ಮಾರ್ಕಿಂಗ್ ಏನೈತಿ ಇದನ್ನ ಒಂಚೂರು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ಇವಾಗ ಇದು 9.5 ಇಂಚ್ ಬಂದಿದೆ, ನಮಗೆ 10 ಇಂಚ್ ಬರ್ಬೇಕು. ಇದನ್ನ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕೆಳಗಡೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಬೇಕು. ಇದೇ ತರ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೇಕು ನಾವು. ಇವಾಗ ಇದು 10 ಇಂಚ್ ಬಂದಿದೆ.
ಇದು ಆಯ್ತು ಆರ್ಮೋಲ್ ರೌಂಡಿಂಗ್, ಶೋಲ್ಡರ್ ಆಯ್ತು. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಇದು ಅರ್ಥ ಆಗಿಲ್ಲ ಅಂದ್ರೆ ನೀವು ಮತ್ತೆ 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 ಇದೇ ಪಾಯಿಂಟ್ ನ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ. ಇದು ಬ್ಯಾಕ್ ಸೈಡ್ ಆಯ್ತು. ಈ ಬ್ಯಾಕ್ ಸೈಡ್ ಇವಾಗ ಕಟ್ ಮಾಡುದು ಇಷ್ಟೇ. ಇದು ಬ್ಯಾಕ್ ಸೈಡ್ ಇಷ್ಟೇ ಇರುತ್ತೆ. ಇವಾಗ ನಾವು ಮೇಲ್ಗಡೆ ಮಾರ್ಕ್ ಮಾಡಿದಿವಲ್ಲ 9.5 ಇಂಚ್ ಬಂತಲ್ಲ, ಆ ಮಾರ್ಕಿಂಗ್ ಗೆ ನಾವು ಇದನ್ನ ಕಟ್ ಮಾಡ್ಬೇಕು. ಕೆಳಗಡೆ ನಾವು ಫಸ್ಟ್ ಮಾರ್ಕ್ ಮಾಡಿರ್ತೇವಲ್ಲ ಆ ಮಾರ್ಕಿಂಗ್ ಗೆ ಅಲ್ಲ, ಯಾಕಂದ್ರೆ ನಮಗೆ 9.5 ಇಂಚ್ ಅಲ್ಲಿ ಬಂದಿದೆಯಲ್ಲ ಅಲ್ಲಿಗೆ ಕಟ್ ಮಾಡ್ಬೇಕು. ಆಯ್ತು, ಇದನ್ನ ನಾಚ್ ಮಾಡ್ಕೊಳ್ಳೋದು. ಸೈಡ್ ಫಿಟ್ಟಿಂಗ್ ಸೈಡು, ಶೋಲ್ಡರ್ ಸೈಡು, ಮತ್ತೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೇವಲ್ಲ ಫೋಲ್ಡಿಂಗ್ ಮಾಡ್ಲಿಕ್ಕೆ ಅಲ್ಲಿ. ಇದು ಬ್ಯಾಕ್ ಸೈಡ್ ಆಯ್ತು. ಇನ್ನು ಫ್ರಂಟ್ ಸೈಡ್. ಫ್ರಂಟ್ ಸೈಡ್ ಕಟ್ ಮಾಡುವಾಗ ಇವಾಗ ಓಪನ್ ಇರೋದು ನಮ್ ಸೈಡ್ ಇರಬೇಕು. ಇದು ಸಿಂಗಲ್ ಪೇಪರ್ ಇದೆ, ಸಿಂಗಲ್ ಪೇಪರ್ ಮೇಲೆನೆ ತೋರಿಸ್ತೀನಿ. ಓಪನ್ ಇರೋದು ಇವಾಗ ನಮ್ ಸೈಡ್ ಇರಬೇಕು, ಕ್ಲೋಸ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ಬ್ಯಾಕ್ ಸೈಡ್ ಕಟ್ ಮಾಡುವಾಗ ಓಪನ್ ಇರೋದು, ಕ್ಲೋಸ್ ಇರೋದು ನಮ್ ಸೈಡ್ ಇರಬೇಕು, ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ಇದನ್ನ ಈ ತರ ಇದ್ರ ಮೇಲೆ ಹಾಕ್ಬೇಕು. ಇವಾಗ ನಾ ಈ ಪೇಪರ್ ಮೇಲೆ ಹೆಂಗ್ ತೋರಿಸ್ತಾ ಇದ್ದೀನಿ ನೋಡ್ರಿ, ಇದೇ ಸೇಮ್ ನೀವು ಬ್ಲೌಸ್ ಪೀಸ್ ನಲ್ಲಿ ಹಾಕುದು ಇದೇ ಇರುತ್ತೆ. ಬಟ್ ಏನಂದ್ರೆ ಬ್ಲೌಸ್ ಪೀಸ್ ನಲ್ಲಿ ಹಾಕಿ ಮೆಜರ್ಮೆಂಟ್ ಎಲ್ಲ ನಿಮಗೆ ನೀವು ಕಲಿಬೇಕು ಅಂದ್ರೆ ಪೇಪರ್ ಕಟಿಂಗ್ ನಲ್ಲಿ ಕಲಿಯೋದು ತುಂಬಾ ಒಳ್ಳೇದು ಅಂತಂದ ಹೇಳಿ ನಾನು ನಿಮಗೆ ಪೇಪರ್ ಮೇಲೆ ತೋರಿಸ್ತೀನಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕಿಂಗ್ಸ್ ಎಲ್ಲ ಮಾಡಿ ಕಟ್ ಮಾಡಕ್ ಹೋದ್ರೆ ಕೆಲವೊಂದು ಟೈಮ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಿಂತ ಒಳ್ಳೇದು ನಾವು ಫಸ್ಟ್ ಪೇಪರ್ ಕಟಿಂಗ್ ಕಲಿತು ಆಮೇಲೆ ಇದ್ರ ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಕಲ್ತ್ರೆ ಒಳ್ಳೇದು ಅಂತ ನನ್ನ ಉದ್ದೇಶ. ಇದು ಈ ತರ ಹಾಕೋಬೇಕು ಫ್ರಂಟ್ ಸೈಡ್. ಇವಾಗ ಓಪನ್ ಇರೋದು ನಮ್ ಸೈಡ್ ಇರುತ್ತೆ, ಕ್ಲೋಸ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರುತ್ತೆ. ಇಲ್ಲಿ ನಾಚ್ ಮಾಡಿರ್ತೇವಲ್ಲ ಆ ಸೈಡ್ ಫಿಟ್ಟಿಂಗ್ ಸೈಡ್, ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿರ್ತೇವಲ್ಲ ಮೊದ್ಲೇ, ಈ ಅರ್ಧ ಇಂಚಿಗೆ ಒಂದು ಬ್ಯಾಕ್ ಸೈಡ್ ಪಾಯಿಂಟ್ ಗೆ. ಇದಾದ್ಮೇಲೆ ಈ ಶೋಲ್ಡರ್ ಇರುತ್ತಲ್ಲ ಈ ಮಾರ್ಕಿಂಗ್ ಹಿಂಗ್ ಸ್ಟ್ರೇಟ್ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಆರ್ಮೋಲ್ ರೌಂಡಿಂಗ್ ನ ಇಲ್ಲೇ ಮಾರ್ಕ್ ಮಾಡ್ಕೋಬೇಕು. ಇದನ್ನ ತೆಗೆದು ಮಾರ್ಕ್ ಮಾಡ್ಕೊಳಕ್ ಹೋದ್ರೆ ಆ ಕರೆಕ್ಟ್ ಆಗಿ ಅದು ನಮ್ಗೆ ಎಷ್ಟು ಮಾರ್ಕ್ ಮಾಡಿರ್ತೇವೆ ಅದು ಬರಂಗಿಲ್ಲ. ಈ ತರ ಇನ್ ಮಾರ್ಕ್ ಮಾಡ್ಕೊಂಡು ಈ ಕಡೆ ಸೈಡ್ ಇಂದ ಕೂಡ ಬೇಕಂದ್ರೆ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಇವಾಗ ಈ ಕಡೆ ಸೈಡ್ ಫಸ್ಟ್ ಒಂದ್ ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ 1/4 ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಇದು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಮಾರ್ಕಿಂಗ್ ಇದು. ಇಲ್ಲಿಂದ 1/4 ಇಂಚು ಮುಂದ್ಗಡೆ ಮಾರ್ಕ್, ಯಾಕಂದ್ರೆ ಗುಂಡಿ ಪಟ್ಟಿ ಕಾಜಿ ಪಟ್ಟಿ ಮಾಡ್ತೇವಲ್ಲ ಅದಕ್ಕೋಸ್ಕರ. ಇಷ್ಟಾದ್ಮೇಲೆ ಇದನ್ನ ಸೈಡ್ ತೆಗಿಬೇಕು. ಇದರಲ್ಲಿ ನಾನು ಇದ್ರಲ್ಲಿ ಮಾರ್ಕಿಂಗ್ಸ್ ಮಾಡ್ತಾ ಇದ್ದೀನಲ್ಲ, ಈ ಮಾರ್ಕಿಂಗ್ಸ್ ನಿಮಗೆ ಕಾಣಿಸ್ತಾ ಇದ್ರೆ ಪರವಾಗಿಲ್ಲ, ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಏನ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ತೇನೋ ಅದೇ ಮಾರ್ಕಿಂಗ್ಸ್ ಇಲ್ಲಿ ಪೇಪರ್ ಮೇಲೆ ಕೂಡ ಮಾಡ್ತೀನಿ. ಸ್ವಲ್ಪ ಅದ್ರ ಮೇಲೆ ಕೂಡ ಒಂಚೂರು ಗಮನ ಕೊಡ್ಬೇಕು ನೀವು. ಮತ್ತೆ ಇನ್ನೊಂದ್ ಟೈಮ್ ಈ ತರ ಎಲ್ಲ ಈ ಮಾರ್ಕ್ ಮಾಡ್ಕೊಂಡು ತೆಗ್ದಿರ್ತೇವಲ್ಲ, ಮತ್ತೆ ಇನ್ನೊಂದ್ ಟೈಮ್ ಈ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಲೈಟ್ ಆಗಿ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಅದು ಇನ್ನೊಂದ್ ಸ್ವಲ್ಪ ನೀಟಾಗಿ ಕಾಣಬೇಕಾದ್ರೆ ಇನ್ನೊಂದ್ ಟೈಮ್ ನಾವು ಅದ್ರ ಮೇಲೆ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಇವಾಗ ಬ್ಯಾಕ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿರ್ತೀರ, ಅಲ್ಲಿಂದ ಸ್ಟ್ರೇಟ್ ಲೈನ್ ಹಾಕೋಬೇಕು. ಇವಾಗ ಇಲ್ಲಿಂದ ಸ್ಟ್ರೇಟ್ ಲೈನ್. ಇದಾದ್ಮೇಲೆ ಈ 7 ಇಂಚಿನಲ್ಲಿ 2 ಭಾಗ ಮಾಡಿ ಆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಕೂಡ ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಮೆಜರ್ಮೆಂಟ್. ಇಲ್ಲಿಂದ ಈ ಮೆಜರ್ಮೆಂಟ್ ಗೆ
ಈಗ ಮತ್ತೆ ನಾ ಹೇಳ್ತಾ ಇದ್ದೀನಿ, ಬಾಡಿ ಮೆಜರ್ಮೆಂಟ್ ನಲ್ಲಿ ಮೆಜರ್ಮೆಂಟ್ ತಗೋಬೇಕು ನೀವು. ಮುಂದಿನ ಭಾಗದ್ದು ನೆಕ್ ಇಂದು ಡೀಪ್ ಎಷ್ಟು ಬೇಕು ಅಂತ ಹೇಳಿ ಕ್ಲೈಂಟ್ಸ್ ಕಸ್ಟಮರ್ ನ ಕೇಳ್ಕೊಂಡು ಇದ್ರದ್ದು ಇದನ್ನ ಮಾಡ್ಕೋಬೇಕು. ಈ ಮೆಜರ್ಮೆಂಟ್ ವೈಸ್ ನಾವು ಕಟ್ ಮಾಡ್ಬೇಕಂದ್ರೆ ಇದಕ್ಕ 8 ಇಂಚ್ ಅಷ್ಟು ನಮಗೆ ಮುಂದಿನ ಭಾಗದ್ದು ಡೀಪ್ ಬೇಕಾಗುತ್ತೆ. ಯಾಕಂದ್ರೆ ಇದು ಹೈಟ್ ಜಾಸ್ತಿ ಇದೆ, ಉದ್ದ ಜಾಸ್ತಿ ಇದೆ, ಮತ್ತೆ ಇದು ಕೂಡ ಅಪ್ಪರ್ ಚೆಸ್ಟ್ ಕೂಡ ಜಾಸ್ತಿ ಇದೆ. ಈ ಮೆಜರ್ಮೆಂಟ್ ಗೆ ಒಂದು 8 ಇಂಚ್ ಆದ್ರೂ ಬೇಕಾಗುತ್ತೆ, 7.5 8 ಇಂಚ್ ಆದ್ರೂ ಬೇಕೇ ಬೇಕಾಗುತ್ತೆ. ಇಷ್ಟೇ ಇಡಬೇಕು ನಾವು ಇದು ಅಂತ ಏನಿಲ್ಲ. ನೀವು ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಆ ಬಾಡಿ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬರುತ್ತೆ ಅಷ್ಟು ನೀವು ಇದನ್ನ ಮಾಡ್ಬೇಕು. ಇದ್ರಲ್ಲಿ ಇವಾಗ ನಾನು ಇದ್ರಲ್ಲಿ ಅಷ್ಟೇ ನೋಡ್ರಿ, ಈಗ ಬ್ಯಾಕ್ ಸೈಡ್ ನಾನು ಚೌಕ್ ನೆಕ್ ಯಾವ ತರ ತಗೋಬೇಕು ಅನ್ನೋದು ಹೇಳಿದ್ನಲ್ಲ. ಇವತ್ತು ಚೌಕ್ ವಿ ಅಂತಾರಲ್ವಾ, ಅಂದ್ರೆ ಸ್ಕ್ವಯರ್ ವಿ ಅಂತಾರೆ. ಆ ಸ್ಕ್ವಯರ್ ವಿ ನೆಕ್ ನ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೇನೆ ಇದರಲ್ಲಿ. ಇದು ನೆಕ್ ಇಂದು ಮಾರ್ಕ್ ಮಾಡ್ಕೊಂಡ್ವಲ್ಲ, ಈ ಟೋಟಲ್ ಆಗಿ ಮೇಲೆ ಶೋಲ್ಡರ್ ಮಾರ್ಜಿನ್ ಸೇರ್ಕೊಂಡು 8 ಇಂಚ್ಗೆ ಮಾರ್ಕ್ ಮಾಡ್ಕೊಂಡ್ವಿ. ಈ 8 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿವಲ್ಲ, ಈ 8 ಇಂಚಿನ ಸೈಡ್ ಇಲ್ಲಿ 1.5 ಇಂಚ್ಗೆ ಈ ತರ ಒಂದ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡ್ರಿ, ಈ ತರ ಈ 8 ಇಂಚ್ಗೆ ಇಲ್ಲಿಗೆ ಬಂತು, ಇಲ್ಲಿಗೆ ಈ ತರ ಒಂದ್ ಮಾರ್ಕ್ ಮಾಡ್ಕೊಂಡ್ವಿ. ಈ ಕಡೆ ಸೈಡ್ ಕೂಡ ನೆಕ್ ಇಂದು ಲೆಂತ್ ಎಷ್ಟಿದೆ ಅಂತ ಹೇಳಿ ಈ ತರ ಮಾರ್ಕ್ ಮಾಡ್ಕೊಂಡ್ವಿ. ಈ ಎಡ್ಜ್ ಪಾಯಿಂಟ್ ಇರುತ್ತಲ್ಲ, ಕೆಳಗಡೆ ಎಡ್ಜ್ ಪಾಯಿಂಟ್, ಈ ಎಡ್ಜ್ ಪಾಯಿಂಟ್ ಇಂದ ಈ ತರ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಈ ಮಾರ್ಕ್ ಮಾಡ್ಕೊಂಡು ಈ ಕಡೆ ಮೂಲೆ ಇರುತ್ತಲ್ಲ, ಈ ಮೂಲಿಗೆ ಈ ತರ ಸ್ಕೇಲ್ ಇಟ್ಟು ಇದನ್ನ ಜಾಯಿಂಟ್ ಮಾಡ್ಬೇಕು. ಇದು ಸ್ಕ್ವಯರ್ ವಿ ಶೇಪ್. ಇದನ್ನ ಮಾರ್ಕಿಂಗ್ ಇಷ್ಟು ಮಾಡಿದೇವಲ್ಲ, ಕಟ್ ಮಾಡುವಾಗ 1/4 ಇಂಚ್ ಒಳಗಡೆ ಕಟ್ ಮಾಡ್ಬೇಕು. ಇದನ್ನ ಕಟ್ ಮಾಡುವಾಗ ಈ ತರ 1/4 ಇಂಚು ಒಳಗಡೆ ಕಟ್ ಮಾಡ್ಬೇಕು. ಅಂದ್ರೆ ನಾವು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಅದು ಎಷ್ಟು ಈಗ ಮಾರ್ಕ್ ಮಾಡಿದೀವೋ ಅಷ್ಟು ಬರುತ್ತೆ. ಇದು ಆದ್ಮೇಲೆ ಇವಾಗ ಟಕ್ಸ್, ಫ್ರಂಟ್ ಟಕ್ಸ್. ಇಲ್ಲಿ ಟೋಟಲ್ ಆಗಿ ನಮಗೆ ಎಷ್ಟು ಬಂತು, 10.5 ಇಂಚ್ ಬಂತವ. ಈ 10.5 ಇಂಚಿಗೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಇದನ್ನ ಇಡಬೇಕು, ಟೇಪ್ ಇಡಬೇಕು. ಟೇಪ್ ಇಟ್ಟು ಶೋಲ್ಡರ್ ಮಧ್ಯದಲ್ಲಿ ಇಂದ ಇಟ್ಕೊಂಡು ಇಲ್ಲಿಂದ 10.5 ಇಂಚು, ಈ 10.5 ಇಂಚಿಗೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಅಂದ್ರೆ ಟೋಟಲ್ 12 ಇಂಚು. 12 ಇಂಚಿಗೆ ಒಂದು ಮಾರ್ಕ್. ಇಲ್ಲಿಂದ ಈ ಮೆಜರ್ಮೆಂಟ್ ಕೂಡ ಅಷ್ಟೇ. ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ 42 ಇಂಚ್ ಬಂತು. 42 ಇಂಚ್ ನಲ್ಲಿ 4 ಭಾಗ ಮಾಡಿದ್ರೆ ಒಂದು ಭಾಗ ಬಂದು 10.5 ಇಂಚ್ ಬರುತ್ತೆ. ಈ 10.5 ಇಂಚಿಗೆ ಈ ಶೋಲ್ಡರ್ ಜಾಯಿಂಟಿಂಗು ಸೇರ್ಕೊಂಡು ಕೆಳಗಡೆ ಟೇಪ್ ಈ ತರ ಇಡಬೇಕು. ಇಟ್ಟು ಇದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. ಯಾವುದೇ ಮೆಜರ್ಮೆಂಟ್ ಆದ್ರೂ ಅಷ್ಟೇ, ಇದನ್ನೇ ಹೇಳಿದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೇನೆ. ಅಂದ್ರೆ ಟೋಟಲ್ ಆಗಿ 12 ಇಂಚ್ ಬಂತು. 12 ಇಂಚಿಗೆ ಒಂದು ಮಾರ್ಕ್ ಮಾಡಿದೆ. ಇಲ್ಲಿಂದ ಈ ಮೆಜರ್ಮೆಂಟ್ ಬಂದು 3 ಇಂಚ್ ನಷ್ಟು ನಮಗೆ ಈ ಟಕ್ಸ್ ಇಂದು ಲೆಂತ್ ಬೇಕಾಗುತ್ತೆ. 3 ಇಂಚು ಟಕ್ಸ್ ಇನ್ ಲೆಂತ್ ಮತ್ತೆ ಅರ್ಧ ಇಂಚು ಇದು ಕ್ರಾಸ್ ಬೆಲ್ಟ್ ಜಾಯಿಂಟಿಂಗ್, ಅಂದ್ರೆ ಟೋಟಲ್ ಆಗಿ 3.5 ಇಂಚು. ಇದು ಎಲ್ಲಿಗೆ ಬಂತು, ಕರೆಕ್ಟ್ ಆಗಿ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಬಂತು. ಇದು ಇಷ್ಟು ಉದ್ದ ಬಂತಲ್ಲ, ಇವಾಗ ಮೆಜರ್ಮೆಂಟ್ ಪೂರ್ತಿ ಬಂದ್ಬಿಡ್ತು ಅಂತ ಹೇಳಿ ಇದರಲ್ಲಿ ಟೆನ್ಷನ್ ಏನು ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದನ್ನ ನಿಮ್ಗೆ ಇದನ್ನೆಲ್ಲ ಕಟಿಂಗ್ ಆದ್ಮೇಲೆ ಇದು ಯಾಕೆ ಬರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿನೂ ತೋರಿಸಿದೀನಿ, ಈ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ. ಇದು ಇವಾಗ ಈ ಶೋಲ್ಡರ್ ಮಧ್ಯದಲ್ಲಿ ಈ ಮಾರ್ಕ್. ಇವಾಗ ಈ ಮೆಜರ್ಮೆಂಟ್ ಬಂದು ನಾವು ಈ ಕಡೆ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಮುಂದಿನ ಭಾಗದ್ದು ದೊಡ್ಡ ಟಕ್ಸ್ ಹಿಡಿತೀವಲ್ಲ, ದೊಡ್ಡ ಟಕ್ಸ್ ಇಂದ ಹೇಳತ್ತಾ ಇದ್ದೇನೆ ನಾನು. ಬ್ರೆಸ್ಟ್ ಲೆಂತ್ ಅಂತಾರಲ್ಲ ಅದು. ಈ ಕಡೆ 1.5 ಇಂಚಿಗೆ, ಈ ಕಡೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನ ಈ ತರ ಜಾಯಿಂಟ್ ಮಾಡೋದು. ಇದನ್ನ ಜಾಯಿಂಟ್ ಇಲ್ಲಿಂದ 2.5 ಇಂಚಿಗೆ, 2.5 ಇಂಚ್ ಆದ್ರೂ ಗ್ಯಾಪ್ ಬೇಕಾಗುತ್ತೆ. ಈ ದೊಡ್ಡ ಟಕ್ಸ್ ಇಂದ ಪಾಯಿಂಟ್ ಬಂತಲ್ಲ ಇಲ್ಲಿಂದ 2.5 ಇಂಚು ಈ ಆರ್ಮೋಲ್ ರೌಂಡಿಂಗ್ ಸೈಡ್ಗೆ 2.5 ಇಂಚು ಗ್ಯಾಪ್ ಬೇಕಾಗುತ್ತೆ. ಈ ಕಡೆ 2.5 ಇಂಚಿಗೆ ಗ್ಯಾಪ್. ಈ ಕಡೆ ಬಂದು ಈ ನೆಕ್ ಇಂದು ಶೇಪ್ ಮಾರ್ಕ್ ಮಾಡಿರ್ತೀವಲ್ಲ, ಮತ್ತೆ ಇದು ಟಕ್ಸ್, ಈ ಮಧ್ಯದಲ್ಲಿ ಈ ಟಕ್ಸಿನ ಮಾರ್ಕ್. ಇವಾಗ ಈ ಟಕ್ಸಿಂದು ಮಾರ್ಕ್ ಮಾಡ್ಕೊಳ್ಳೋಣ.
ಇದು ಕೂಡ ಅಷ್ಟೇ, ಬಾಡಿ ಮೆಜರ್ಮೆಂಟ್ ಮೇಲೆ, ಬಾಡಿ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ಇದು ಹೋಗುತ್ತೆ. ಎಕ್ಸಾಕ್ಟ್ ಆಗಿ ಇಷ್ಟೇ ಬರ್ಬೇಕು ಅಂತಿಲ್ಲ. ಇದ್ರಲ್ಲಿನ ಒಂದು 1/4 ಇಂಚು ಕಡಿಮೆನೂ ಬರ್ಬೋದು, ಅರ್ಧ ಇಂಚ್ ಕಡಿಮೆನೂ ಬರ್ಬೋದು. ಬಾಡಿ ಇವಾಗ ಹೈಟ್ ಜಾಸ್ತಿ ಇರ್ತಾರೆ, ತಳ್ಳಗಿರ್ತಾರೆ, ಇಲ್ಲ ಅಂದ್ರೆ ಹೈಟ್ ಕಡಿಮೆ ಇರ್ತಾರೆ, ದಪ್ಪ ಇರ್ತಾರೆ. ಮೆಜರ್ಮೆಂಟ್ ಚೆಸ್ಟ್ ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ ಚೆಸ್ಟ್ ಕಡಿಮೆ ಇರುತ್ತೆ. ಆ ಬಾಡಿ ನೋಡ್ಕೊಂಡು ನಾವು ಇದನ್ನ ಡಿಸೈಡ್ ಮಾಡ್ಬೇಕು ಅಂತ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಈ ಮೆಜರ್ಮೆಂಟ್ ಗೆ ನಾವು ತಗೊಳ್ಳೋದಾದ್ರೆ ಎಷ್ಟು ತಗೋಬೇಕು ಅನ್ನೋದನ್ನ ಇವತ್ತೇನು ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಬರೆದಿಟ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಪ್ರಾಕ್ಟೀಸ್ ಆಗಿ ಹೋಗ್ಬಿಡುತ್ತೆ, ಮರೆಯಂಗಿಲ್ಲ. ಯಾವ ಚೆಸ್ಟ್ ಮೆಜರ್ಮೆಂಟ್ ಗೆ ಎಷ್ಟು ಹೋಗ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಆಗಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ಮಾರ್ಕಿಂಗ್ಸ್ ಆಯ್ತಲ್ವಾ. ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡುವಾಗ ಇವಾಗ ಬ್ಯಾಕ್ ಲೆಂತ್ ಇಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಈ ಮಾರ್ಕ್ ಇಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಸೈಡ್ ಎಲ್ಲಿ ಉಕ್ಸಿನ ಮನಿ ಸೈಡ್ ಬ್ಯಾಕ್ ಲೆಂತ್ ಇಂದು ಲೈನ್ ಉದ್ದ ಮಾರ್ಕ್ ಮಾಡ್ಕೊಂಡಿದೀವಿ ನೋಡ್ರಿ. ತೋರಿಸ್ತೇನೆ ಅದನ್ನ ಇನ್ನೂ ಒಂದ್ ಟೈಮು. ಇಲ್ಲಿ ಅರ್ಧ ಇಂಚು ಬಿಟ್ಟು ಅರ್ಧ ಇಂಚು ಇದನ್ನ ಮಾಡಿದೇವಲ್ಲ, ಇದನ್ನ ಫೋಲ್ಡಿಂಗ್ ಈ ತರ ಮಾಡ್ಸೋಕೋಸ್ಕರ ಇದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಈ ಲೈನ್ ಮಾರ್ಕ್ ಮಾಡ್ಕೊಂಡಿದ್ವಿ. ಈ ಲೈನಿಗೆ ಇದನ್ನ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ಮುಂದಿಂದು, ಈ ಲೈನ್ ಇಂದ ಮೇಲ್ಗಡೆ ಉಕ್ಸ್ ಮನಿ ಇರ್ತೈತಲ್ಲ, ಆ ಕಡೆ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಸೈಡ್ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಈ ತರ ಶೇಪ್ ಮಾಡಬೇಕು. ಕ್ರಾಸ್ ಬೆಲ್ಟ್ ಇಂದು ಮಾರ್ಕಿಂಗ್ ಇದು ನೋಡ್ರಿ. ಇವಾಗ ನಾನು ಇದು 15 ಇಂಚ್ ತಗೊಂಡಿದ್ದೀನಿ. ಟೋಟಲ್ ಉದ್ದ ಬಂದು ಈ ಟೋಟಲ್ ಉದ್ದ ಬಂದು 15 ಇಂಚ್ ತಗೊಂಡಾಗ ಇದು ಇಷ್ಟೇ ಬಂದಿದೆ. ಇದು ಒಂದ್ ವೇಳೆ ನಾವು 14 ಇಂಚು ಉದ್ದ ತಗೊಂಡ್ರೆ ಈ ಶೇಪ್ ಅನ್ನೋದು ಇನ್ನೂ ಒಂದ್ ಸ್ವಲ್ಪ ಈ ತರ ಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅವಾಗ ನೀವು ಮತ್ತೆ ಇದು ಗಾಬರಿ ಆಗ್ಬಾರ್ದು. ಯಾಕಂದ್ರೆ ಈ ಶೇಪ್ ಇದು ಎಷ್ಟು ಲೆಂತ್ ಇರುತ್ತೆ ಅದ್ರ ಮೇಲೆ ಅದು ಡಿಸೈಡ್ ಆಗ್ತಾ ಹೋಗ್ತೈತಿ. ಆಮೇಲೆ ಈ ಮೆಜರ್ಮೆಂಟ್ ಗೆ ಇವಾಗ 38 ಇಂಚಿಂದ ಏನ್ ಮಾಡ್ಬೇಕಂದ್ರೆ ನಾವು ಇಲ್ಲಿ 1.5 ಇಂಚ್ ಈ ಕಡೆ, 1 ಇಂಚ್ ಈ ಕಡೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಇಷ್ಟೆಲ್ಲ ಆದ್ಮೇಲೆ ಇದನ್ನ ಕಟ್ ಮಾಡಿ. ಈ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ 1/4 ಇಂಚ್ ಒಳಗಡೆ ಕಟ್ ಮಾಡ್ಬೇಕು. ಯಾಕಂದ್ರೆ ಸ್ಟಿಚಿಂಗ್ ಆದ್ಮೇಲೆ ನಮಗೆ ಆ ಮಾರ್ಜಿನ್ ಕರೆಕ್ಟ್ ಆಗಿ ಬರುತ್ತೆ. ಇವಾಗ ಇಲ್ಲಿ ಫ್ರಂಟ್ ಶೇಪ್ ತೆಗಿತಾರಲ್ಲ, ಈ ಫ್ರಂಟ್ ಶೇಪ್ ನ ಈ ತರ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು. ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಬಹುದು. ಅರ್ಧ ಇಂಚ್ ಅಷ್ಟೇ ಬಿಡ್ಬೇಕು, ಜಾಸ್ತಿ ಬಿಡಬಾರ್ದು. ಇದು ಫ್ರಂಟ್ ಸೈಡ್. ಈ ಟಕ್ಸಿಗೆಲ್ಲ ಏನಿರುತ್ತೆ ಈ ತರ ನಾಚ್ ಹಾಕೋಬೇಕು. ಈ ತರ ಒಂದ್ 3-4 ಟೈಮ್ ಚೆನ್ನಾಗಿ ನೀವು ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡ್ರಿ. ಅದಾದ್ಮೇಲೆ ಲೈನಿಂಗ್ ಮೇಲೆ ಕಟಿಂಗ್ ಮಾಡಕ್ ಪ್ರಾಕ್ಟೀಸ್ ಮಾಡ್ರಿ. ಅಂದ್ರೆ ಇದ್ರಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಿಟ್ಟಿರ್ತೀರಿ, ಅವಾಗ ಅದರಲ್ಲಿ ಯಾವುದೇ ಮಿಸ್ಟೇಕ್ ಆಗೋ ಚಾನ್ಸಸ್ ಇರಂಗಿಲ್ಲ. ಇನ್ನು ಕ್ರಾಸ್ ಬೆಲ್ಟ್ ಅದೇ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಅದೇ ತರ ಇರುತ್ತೆ. ಈ ಮೆಜರ್ಮೆಂಟ್ ಗೆ ಕ್ರಾಸ್ ಬೆಲ್ಟ್ ಬಂದು ನಮಗೆ ಉಕ್ಸ್ ಪಟ್ಟಿ ಸೈಡ್ 2.5 ಇಂಚು, ಸೈಡ್ ಫಿಟ್ಟಿಂಗ್ ಸೈಡ್ 2 ಇಂಚ್ ಇದ್ರೆ ಸಾಕಾಗುತ್ತೆ. ಈ 2.5 ಇಂಚ್ ನಮಗೆ ಉಕ್ಸ್ ಪಟ್ಟಿ ಸೈಡ್ ಬರ್ಬೇಕಂದ್ರೆ ಇಲ್ಲಿ ನಾವು 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಟೋಟಲ್ ಲೆಂತ್ ಎಷ್ಟಿದೆ ಅದನ್ನ ಮಾಡ್ಕೊಬೇಕು. ಸುತ್ತಳತಿ ಒಟ್ಟು ಟೋಟಲ್ ಬ್ಲೌಸ್ ಇಂದ ಸುತ್ತಳತಿ ಇರುತ್ತಲ್ಲ, ಅದರಲ್ಲಿ 4 ಭಾಗ ಮಾಡಿರ್ತೀವಿ. ಅಂದ್ರೆ 36 ಇಂಚ್ ಬಂತು ಸುತ್ತಳತಿ ಬಂದು. ಅದರಲ್ಲಿ 4 ಭಾಗ ಮಾಡಿದ್ರೆ 9.5 ಇಂಚ್ ಬಂತಲ್ಲ, ಈ 9.5 ಇಂಚಿಗೆ
ನೋಡ್ತೀನಿ, ಒಂದು ಟೈಮ್ ಚೆಕ್ ಮಾಡ್ತೀನಿ. 9.5 ಇಂಚ್ ಅಲ್ಲ, 9 ಇಂಚು. 9 ಇಂಚಿಗೆ ಒಂದು ಮಾರ್ಕ್. ಅಂದ್ರೆ ಇದು ಟೋಟಲ್ ಕ್ರಾಸ್ ಬೆಲ್ಟ್ ಇಂದು ಉದ್ದ. ಇಲ್ಲಿಂದ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ನಮಗೆ 2 ಇಂಚು ಕ್ರಾಸ್ ಬೆಲ್ಟ್ ಬರ್ಬೇಕಂದ್ರೆ ಇಲ್ಲಿ ನಮಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಮಗೆ ಎಕ್ಸ್ಟ್ರಾ ಬಟ್ಟಿ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಒಳಗಡೆ ಬಟ್ಟಿ ಬಿಡ್ತೇವಲ್ಲ, ಇದು ಏನಾಯ್ತು ನಮಗೆ ಇದಿಷ್ಟು ಪೂರ್ತಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಬಂತು. ಈ ಕಡೆಯಿಂದ ನಮಗೆ ಎಕ್ಸ್ಟ್ರಾ ಬಟ್ಟಿ ಬಿಡ್ಬೇಕಲ್ಲ, ಅದಕ್ಕ ಎಕ್ಸ್ಟ್ರಾ ಒಂದು 3 ಇಂಚು 2.5 ಇಂಚು ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇದಕ್ಕ ಶೇಪ್ ತೆಗಿಬೇಕು. ಇಲ್ಲಿ ಫಸ್ಟ್ ಉಕ್ಸ್ ಪಟ್ಟಿ ಕೈ ಸೈಡ್ ಇಂದ ಸ್ವಲ್ಪ ಹೈಟ್ ಬಂದು ಕೆಳಗಡೆ ಡೌನ್ ಆಗ್ತಾ ಹೋಗ್ಬೇಕು. ಈ ತರ ಡೌನ್ ಆಗ್ತಾ ಹೋಗಿ ಮತ್ತೆ ಈ ಕಡೆ ಬಂದಾಗ ಸ್ವಲ್ಪ ಹೈಟ್ ಆಗ್ಬೇಕು. ಇವಾಗ ಈ ಪೇಪರ್ ನಲ್ಲಿ ನಾವು ಒಂದೇ ತೋರಿಸಿದ್ದೀನಿ. ನಿಮಗೆ ಕ್ರಾಸ್ ಬೆಲ್ಟ್ ಬಂದು ನೀವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದ್ರೆ ಟೋಟಲ್ ಬಟ್ಟಿ ಮೇಲೆ ಡಿಸೈಡ್ ಆಗುತ್ತೆ. ಬಟ್ಟಿ ತಿಕ್ ಇದೆ ಅಂದ್ರೆ ಟೋಟಲ್ 4 ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ಬಟ್ಟಿ ತಿನ್ ಇದೆ ಅಂದ್ರೆ 6 ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ. ಲೈನಿಂಗ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂದ್ರೂ ಅಷ್ಟೇ. ಬಟ್ಟಿ ತಿನ್ ಇದ್ರೆ ಒಂದೊಂದ್ ಸೈಡ್ 4 ಬೇಕಾಗುತ್ತೆ. ಅಂದ್ರೆ ಟೋಟಲ್ ಆಗಿ 8 ಬೇಕಾಗುತ್ತೆ. ಬಟ್ಟಿ ತಿಕ್ಕಿದೆ ಅಂದ್ರೆ ಟೋಟಲ್ ಆಗಿ 6 ಅಷ್ಟೇ ಬೇಕಾಗುತ್ತೆ. ಇದು ಕ್ರಾಸ್ ಬೆಲ್ಟ್ ಇಂದು ಶೇಪ್ ಈ ತರ ಬರಬೇಕು. ಕ್ರಾಸ್ ಬೆಲ್ಟ್ ಇಂದ ಶೇಪ್ ಇದಾದ್ಮೇಲೆ ಇವಾಗ ಸ್ಲೀವ್ಸ್ ತೋಳಿಂದು ಕಟಿಂಗ್. ಇವತ್ತು ಅಂಬ್ರೆಲಾ ಸ್ಲೀವ್ಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ನಾನು. ಅಂಬ್ರೆಲಾ ಸ್ಲೀವ್ಸ್ ಕಟಿಂಗ್ ತೋರ್ಸಕ್ಕ ಈ ತರ 4 ಫೋಲ್ಡಿಂಗ್ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಪೇಪರ್ ಸಾಲ್ತೈತೆ ನೋಡ್ತೀನಿ, ಪೇಪರ್ ಎಷ್ಟು ಸಾಗುತ್ತೆ ಅಷ್ಟೇ ತೋರಿಸ್ತೀನಿ. ಈ ತರ 4 ಫೋಲ್ಡಿಂಗ್ ಮಾಡ್ಕೋಬೇಕು. ಈ ತರ ಕರೆಕ್ಟ್ ಆಗಿ 4 ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಇವಾಗ ನಮಗೆ ಈ ಆರ್ಮೋಲ್ ರೌಂಡಿಂಗ್ ಎಷ್ಟು ಬಂದಿತ್ತು ಅದನ್ನ ನೋಡ್ಕೋಬೇಕು. ಆರ್ಮೋಲ್ ರೌಂಡಿಂಗ್ ಬಂತು 9.5 ಇಂಚ್ ಬಂದಿತ್ತಲ್ವಾ. ಇದು ಏನಾಗುತ್ತೆ ನಮಗೆ ಈಗ 4 ಫೋಲ್ಡಿಂಗ್ ಮಾಡಿದ್ವಿ ನಾವು. ಇದು 1 ಫೋಲ್ಡಿಂಗು, ಇದು ಈ ತರ 4 ನೋಡೋದು. ಇಲ್ಲೊಂದು 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 ಈ ತರ ಇದು ಬಂದಿದೆಲ್ಲ. ಇಲ್ಲಿ ಏನ್ ಮಾಡ್ಬೇಕು ಇವಾಗ 9.5 ಇಂಚ್ ಇದೆ ಅಲ್ಲ, 9.5 ಇಂಚ್ ನಲ್ಲಿ 2 ಭಾಗ ಮಾಡ್ಬೇಕು. ಅಂದ್ರೆ 4.5 ಇಂಚು ನಮಗೆ ಈ ರೌಂಡಿಂಗ್ ಬರ್ಬೇಕು. ಅದ್ ಬರ್ಬೇಕಂದ್ರೆ ಇಲ್ಲಿ ಫಸ್ಟ್ ನಾವು ಈ ತರ 2.5 ಇಂಚಿಗೆ ಈ ತರ ರೌಂಡ್ ಮಾರ್ಕ್ ಮಾಡ್ಕೋಬೇಕು. ಈ ಶೇಪ್ ಮಾರ್ಕ್ ಮಾಡ್ಕೊಂಡ್ವಾ. ಇವಾಗ ಇದು ಈ ತರ ಓಪನ್ ಮಾಡಿದಾಗ ಏನಾಗುತ್ತೆ, ಇದು ಪೂರ್ತಿ ಏನಿದೆ 9.5 ಇಂಚ್ ನಮಗೆ ಒಂದ್ ಸೈಡ್ ಇಂದ ಬರಬೇಕು. ಒಂದ್ ಸೈಡ್ ಇಂದ ಬಂದಾಗ ಇದು ಹಿಂಗ್ ಮಾಡ್ತೇವಲ್ಲ, ಟೋಟಲ್ ಸೇರಿ ನಮಗೆ 18 ಇಂಚ್ ಬರುತ್ತೆ. ಇವಾಗ ಒಂದ್ ಸೈಡ್ ಇಂದ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 9.5 ಇಂಚು. ಇದನ್ನೇ ಬ್ಯಾಕ್ ಸೈಡ್ ಮುಂದಿನ ಭಾಗದ ಹಿಂದಿನ ಭಾಗದ ಸೇರಿದ್ರೆ 9.5 ನಮಗೆ 19 ಇಂಚ್ ಬರುತ್ತೆ. ಅದೇ ತರ ಈ ಪೂರ್ತಿ ರೌಂಡ್ ಇರುತ್ತಲ್ಲ, ಇದು 19 ಇಂಚ್ ಬರುತ್ತೆ. ಇವಾಗ ಇದು ಬಂದು ನಮಗೆ 4.5 ಇಂಚ್ ಬರುತ್ತಾ ಇಲ್ಲ ಫಸ್ಟ್ ಅಳತೆ ಮಾಡ್ಕೋಬೇಕು. 4.25 ಇಂಚ್ ಬರಬೇಕು. ಇಲ್ಲಿ ಇದನ್ನಿದೆ ಅಲ್ವಾ, ಇವಾಗ 2.5 ಇಂಚ್ಗೆ ಈ ತರ ಮಾರ್ಕ್ ಮಾಡಿದ್ನಲ್ಲ ನಾನು. ಇದನ್ನೇನಂದ್ರೆ ಈ ರೌಂಡ್ ಬರ್ಬೇಕಲ್ಲ ನಮಗೆ, ಈ ರೌಂಡ್ ಬರ್ಲಿಕ್ಕೋಸ್ಕರ ಫಸ್ಟ್ ಇಷ್ಟು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಚೆಕ್ ಮಾಡ್ಬೇಕು. ಇದು 4.25 ಇಂಚ್ ಬಂದಿದ್ದೇನೆ ಇಲ್ಲ ಚೆಕ್ ಮಾಡ್ಬೇಕು. ಯಾವ್ದೇ ಮೆಜರ್ಮೆಂಟ್ ಆದ್ರೂ ಅಷ್ಟೇ, ಈ ರೌಂಡ್ ಶೇಪ್ ಬರ್ಬೇಕಲ್ಲ, ಈ ರೌಂಡ್ ಶೇಪ್ ಬರ್ಬೇಕಂದ್ರೆ ನಾವು ಫಸ್ಟ್ ಈ ಮೂಲಿಯಿಂದ ನಮಗೆ ಫಸ್ಟ್ ಈ ತರ ಮಾರ್ಕ್ ಮಾಡ್ಕೋಬೇಕು. 2.5 ಇಂಚು 2 ಇಂಚ್ಗೆ ಈ ಆರ್ಮೋಲ್ ರೌಂಡಿಂಗ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅದು. ಇದು ಇವಾಗ ಇದರಲ್ಲಿ 19 ಇಂಚ್ ಬರ್ಬೇಕು ಅಂದ್ರೆ ನಮಗೆ 2.5 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಇದು ಬಹಳ ಕಡಿಮೆ ಇತ್ತು. ಒಂದ್ ವೇಳೆ 10
14 ಇಂಚು 15 ಇಂಚೆ ಇತ್ತು, ಅವಾಗ ಒಂದ್ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದಕ್ಕಿಂತ ಕಡಿಮೆ ಇದ್ರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಇದನ್ನ ಮಾರ್ಕ್ ಮಾಡ್ಕೊಂಡು ಮತ್ತೆ ಆಮೇಲೆ ಇದನ್ನ ಚೆಕ್ ಮಾಡ್ಬೇಕು. ಇಲ್ಲಿ ಇವಾಗ ಒಂದ್ ಸೈಡ್ ಇಂದು 9.5 ಇಂಚಿನೊಳಗ 2 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ? 4.25 ಇಂಚ್ ಬರುತ್ತಲ್ಲ, ಈ 4.25 ಇಂಚು ಇಲ್ಲಿ ಬಂದಿದ್ದೇನ ಇಲ್ಲ ಚೆಕ್ ಮಾಡ್ಬೇಕು. ಇದ್ರಲ್ಲಿ ಇವಾಗ ನಮಗೆ 5 ಇಂಚ್ ಬರ್ತಾ ಇದೆ. 5 ಇಂಚ್ ಬರ್ಬೇಕಂದ್ರೆ ಇವಾಗ ಈ ಮಾರ್ಕ್ ಏನ್ ಮಾಡ್ತೇವಲ್ಲ, ರೌಂಡ್ ಮಾರ್ಕ್, ಈ ಮಾರ್ಕ್ ನ ಇನ್ನೊಂದ್ ಚೂರ್ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಈ ತರ ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನ ಚೆಕ್ ಮಾಡ್ಬೇಕು. ಇದು ಇವಾಗ 4.25 ಇಂಚ್ ಬರ್ತಾ ಇದೆ. ಅಂದ್ರೆ ಟೋಟಲ್ ಇವಾಗ ನಮಗೆ ಈ ಕಡೆ 4.25 ಇಂಚು, ಈ ಕಡೆ 4.25 ಇಂಚು. ಈ ತರ ಅಂದ್ರೆ 9.25 ಇಂಚು ಈ ಕಡೆ ಇದು ಒಂದ್ ಸೈಡ್ ಇಂದ ಬಂತು. ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ ಈ ಪೇಪರ್ ನಲ್ಲಿ ಬಂದು ನನಗೆ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ಹೇಳ್ತೇನೆ ನಿಮಗೆ. ಟೋಟಲ್ ನೋಡ್ರಿ 3.5 ಇಂಚ್ ಅಷ್ಟೇ ಬರ್ತಾ ಇದೆ. ಈ 3.5 ಇಂಚಿಗೆ ನಾನು ತೋರಿಸ್ತಾ ಇದ್ದೀನಿ. ನೀವು ಬಂದು ಈ ಆರ್ಮೋಲ್ ರೌಂಡಿಂಗ್ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದರಿಂದ ಕೆಳಗಡೆ ಎಷ್ಟು ಉದ್ದ ಬೇಕಾದ್ರೂ ನೀವು ಮಾರ್ಕ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಬಟ್ಟಿ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಅಂಬ್ರೆಲಾ ಸ್ಲೀವ್ಸ್ ನಾನು ಹೇಳ್ತಾ ಇರೋದು, ಅಂಬ್ರೆಲಾ ಸ್ಲೀವ್ಸ್ ಗೆ ಬಟ್ಟಿ ಜಾಸ್ತಿ ಬೇಕಾಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು ಜಸ್ಟ್ ನಿಮಗೆ ಕಟ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಇದು ಮಾರ್ಕಿಂಗ್ ಆದ್ಮೇಲೆ, ಆರ್ಮೋಲ್ ರೌಂಡಿಂಗ್ ಮಾರ್ಕಿಂಗ್ ಆದ್ಮೇಲೆ ಇದ್ರ ಕೆಳಗಡೆ ನೀವು ಎಷ್ಟು ಉದ್ದ ಬೇಕಾದ್ರೂ ನಿಮಗೆ ಮಾರ್ಕ್ ಮಾಡ್ಕೋಬಹುದು. ಇದು ಆಲ್ಮೋಸ್ಟ್ ಒಂದು 5 ಇಂಚ್ ಆದ್ರೆ 5 ಇಂಚು 6 ಇಂಚು ಅಷ್ಟಿದ್ರೆ ಸಾಕಾಗ್ತೈತಿ. ಅದಕ್ಕಿಂತ ಕೆಳಗಡೆ ಇದ್ರೆ ಅಂಬ್ರೆಲಾ ಸ್ಲೀವ್ಸ್ ಚೆನ್ನಾಗಿ ಕಾಣಲ್ಲ. ನಿಮಗೆ ಏನಾದ್ರೂ ಬೇಕಂದ್ರೆ ಇನ್ನ ಜಾಸ್ತಿ ಮಾರ್ಕಿಂಗ್ ಮಾಡ್ಕೋಬಹುದು. ಇದರಲ್ಲಿ ಬಂದು ಇವಾಗ ಒಂದ್ ಸೈಡ್ ಇಂದ 3.5 ಇಂಚು. ಇದು ಏನ್ ಮಾಡ್ಬೇಕು, ಇಲ್ಲಿ 3.5 ಇಂಚ್ ತಗೊಂಡ್ವಲ್ಲ, ಇದೇ ತರ ಈ ಕಡೆ 3.5 ಇಂಚು, ಮತ್ತೆ ಇಲ್ಲಿ ಮಿಡಿಲ್ 3.5 ಇಂಚು. ಇದೇ ತರ ಸುತ್ತೂಲಿ ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಶೇಪ್ ತೆಗಿಬೇಕು. ಇದರಲ್ಲಿ ಇವಾಗ 2 ಸ್ಲೀವ್ಸ್ ಇಲ್ಲ, ಒಂದೇ ಸ್ಲೀವ್ಸ್ ಇದೆ. ನಿಮಗೆ ತೋರಿಸ್ತೇನೆ. ಇನ್ನ ಇದು ಅರ್ಥ ಆಗಿದೆ ಏನೆಲ್ಲ ಗೊತ್ತಿಲ್ಲ. ಇದು ಕಟ್ಟಿಂಗ್ ಆದ್ಮೇಲೆ ಇನ್ನೊಂದ್ ಟೈಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಅವಾಗ ಅರ್ಥ ಆಗುತ್ತೆ. ಯಾಕಂದ್ರೆ ಇದು ಅಂಬ್ರೆಲಾ ಸ್ಲೀವ್ಸ್ ಸ್ವಲ್ಪ ಸೇಮ್ ಇರುತ್ತೆ. ಅಂಬ್ರೆಲಾ ಫ್ರಾಕ್ ಯಾವ ತರ ಕಟ್ ಮಾಡ್ತೇವೆ ಅದೇ ತರ ಸೇಮ್ ಇರುತ್ತೆ. ಬಟ್ ಸ್ಲೀವ್ಸ್ ಅಂದಾಗ, ತೋಳು ಅಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದೇನೋ. ಇವಾಗ ನಾನು ಮತ್ತೆ ತೋರಿಸ್ತೀನಿ. ಇದಾದ್ಮೇಲೆ ಇದನ್ನ ಇವಾಗ ನಮಗೆ ಕರೆಕ್ಟ್ ಆಗಿ ಇಲ್ಲಿ 4.25 ಇಂಚ್ ಎಲ್ಲಿ ಬಂದಿತ್ತು ಅಲ್ಲಿ ಕಟ್ ಮಾಡ್ಬೇಕು. ಮೊದ್ಲು ನಾವು ಮಾರ್ಕಿಂಗ್ ಮಾಡಿದ್ವಲ್ಲ ಅದು ಅಲ್ಲ, ಅದು ಸುಮ್ಮನೆ ಅಂದಾಜಿಗೋಸ್ಕರ ಮಾರ್ಕಿಂಗ್ ಮಾಡಿರ್ತೇವೆ. ಇದು ಬಂದು ಆರ್ಮೋಲ್ ರೌಂಡಿಂಗ್ ಆಯ್ತು. ಇದು ಬಂದು ನಮ್ದು ಸ್ಲೀವ್ಸ್ ಲೆಂತ್. ಇದ್ರಲ್ಲಿ ನಾನು ತೋರಿಸ್ತಿರೋದು ಇವಾಗ ಜಸ್ಟ್ 3.5 ಇಂಚಿಗೆ ಅಷ್ಟೇ. ಇದನ್ ಬೇಕಂದ್ರೆ ನೀವು ಈ ಉದ್ದ ಬಂದು 3.5 ಇಂಚ್ ಅಲ್ಲ, 4 ಇಂಚು, 4.5 ಇಂಚು, 5 ಇಂಚು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡಿ ಕಟ್ ಮಾಡ್ಕೋಬಹುದು. ಇದ್ರ ಜೊತೆಗೆ ಮತ್ತೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಒಂದ್ ಅರ್ಧ ಇಂಚ್ ಬಟ್ಟಿ ಬಿಡ್ಬೇಕಾಗುತ್ತೆ. ಫೋಲ್ಡ್ ಮಾಡ್ಲಿಕ್ಕೆ ಹೊಲಿತೀನಿ ಅಂದ್ರೆ, ಇಲ್ಲ ಜಸ್ಟ್ ಜಿಗ್ ಜಾಗ್ ಮಾಡ್ತೀನಿ ಅಂದ್ರೆ ಅಷ್ಟೇ ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ. ಇದು ಈ ತರ ಬರುತ್ತೆ. ಇವಾಗ ಈ ಮೂಲಿ ಚೌಕ್ ಬಂದಿದೆ ನೋಡ್ರಿ. ಈ ತರ ಮೂಲಿ ಚೌಕ್ ಬಂದ್ರೆ ಅದನ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಅದು ರೌಂಡ್ ಮಾಡ್ಕೋಬೇಕು. ಗೊತ್ತಿಲ್ಲ, ಆಯ್ತು ಆಗಿದೆ, ತೋರಿಸ್ತೀನಿ, ಕಾಣಿಸುತ್ತೇನೆ ಈಗ. ಇದು ಅಂಬ್ರೆಲಾ ಸ್ಲೀವ್ಸ್ ಕಟಿಂಗ್. ಇದು ಏನಂದ್ರೆ ಈ ತರ ಹಿಂಗ ಅಟ್ಯಾಚ್ ಮಾಡ್ತೀವಲ್ಲ, ಈ ತರ ಇದು ಬರುತ್ತೆ. ಈ ತರ ಅಟ್ಯಾಚ್ ಮಾಡ್ತೀವಿ. ಇದು 2 ಸೈಡ್ದು, ಫ್ರಂಟ್ ಸೈಡ್ದು ಬ್ಯಾಕ್ ಸೈಡ್ದು ತೋರಿಸ್ಬೇಕು ನಿಮಗೆ.
ಹಿಂಗಿರುತ್ತಲ್ವಾ, ಇಲ್ಲಿಂದ ಇದು ಪೂರ್ತಿ ಹಿಂಗ ಒಂದ್ ಸೈಡ್ ಇಂದ ಈ ತರ ಹಿಂಗ ಅಟ್ಯಾಚ್ ಮಾಡ್ಕೊಂಡು ಬರ್ತೇವಿ. ಅವಾಗ ಇದು ಏನಾಗುತ್ತೆ, ಈ ತರ ಸ್ಲೀವ್ಸ್ ಬರುತ್ತೆ, ಈ ತರ ಅಂಬ್ರೆಲಾ ಟೈಪ್ ಸ್ಲೀವ್ಸ್ ಬರುತ್ತೆ. ಇದನ್ನ ಪೇಪರು ನೋಡ್ತೀನಿ, ಇದು ಇನ್ನೊಂದು ಶೇಪ್ ಹಾಕಿ ತೋರಿಸ್ತೀನಿ ನಿಮ್ಗೆ. ದೊಡ್ಡದು ಪೇಪರ್ ಇಲ್ಲ, ಸ್ಲೀವ್ಸ್ ತೋರಿಸ್ಲಿಕ್ಕೆ. ಇಷ್ಟರಲ್ಲೇ ಅರ್ಥ ಮಾಡ್ಕೊಡ್ರಿ. ಇದು ಬಂದು ನನಗೆ ಆರ್ಮೋಲ್ ರೌಂಡಿಂಗ್ ಆಯ್ತು. ಇವಾಗ ಆರ್ಮೋಲ್ ರೌಂಡಿಂಗ್ ಅಂದ್ರೆ ಇದು ಇದೆ ಅಲ್ವಾ, ಆರ್ಮೋಲ್ ರೌಂಡಿಂಗ್. ಇದು ಆರ್ಮೋಲ್ ರೌಂಡಿಂಗ್. ಇದು ಬಂದು ಸ್ಲೀವ್ಸ್ ಲೆಂತ್. ಇದು ಸ್ಲೀವ್ಸ್ ಲೆಂತ್, ಇದು ಆರ್ಮೋಲ್ ರೌಂಡಿಂಗ್. ಇದನ್ನ ನಾವು ಈ ತರ ಅಟ್ಯಾಚ್ ಮಾಡ್ತೀವಿ. ಈ ತರ ಅಟ್ಯಾಚ್ ಮಾಡ್ತೀವಿ. ಸ್ಲೀವ್ಸ್ ಬಂದು ಈ ತರ ಬರುತ್ತೆ. ಇದು ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಕೈತಿ. ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಸ್ಟಿಚಿಂಗ್ ವಿಡಿಯೋಸ್ ಇರುತ್ತಲ್ವಾ, ಅವಾಗ ಇದನ್ನ ನಾನು ತೋರಿಸಿದ್ರೆ ಇನ್ನೊಂದ್ ಸ್ವಲ್ಪ ಅರ್ಥ ಆಗುತ್ತೆ. ಇವಾಗ ಬಂದು ಇದನ್ನ ಇಷ್ಟೇ ಪ್ರಾಕ್ಟೀಸ್ ಮಾಡ್ರಿ ನೀವು. ಸ್ಟಿಚಿಂಗ್ ವಿಡಿಯೋದಲ್ಲಿ ಇನ್ನೊಂದ್ ಸ್ವಲ್ಪ ಅರ್ಥ ಮಾಡಿಸ್ತೇನೆ. ಇದು ನಿಮಗೆ ಇದು ಅರ್ಥ ಆಗಿದೆನಾ ಇಲ್ಲ ನನಗೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಇದು ಸ್ಟಿಚಿಂಗ್ ನಾನು ನಿಮಗೆ ತೋರಿಸಿದ್ರೆ ಇನ್ನೊಂದ್ ಸ್ವಲ್ಪ ಕನ್ಫರ್ಮ್ ಆಗಿ ಅರ್ಥ ಆಗುತ್ತೆ. ಈಗ ನಾರ್ಮಲ್ ಆಗಿ ಇದ್ರಲ್ಲಿ ನಾವು ಯಾವ್ದೇ ರೀತಿ ಶೇಪ್ ತೆಗೆಯೋದು, ಲೂಸ್ ಮಾರ್ಕ್ ಮಾಡ್ಕೊಂತೀವಲ್ಲ, ಅದೇನು ಇರಂಗಿಲ್ಲ. ಅಂಬ್ರೆಲಾ ಕಟಿಂಗ್ ಹೆಂಗ್ ಮಾಡ್ತೀವಿ ಸೇಮ್ ಹಂಗೆ ಇರುತ್ತೆ. ಇದು ಬಂದು 42 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಕಟ್ಟಿಂಗ್ ಮತ್ತೆ ಮಾರ್ಕಿಂಗ್ಸ್. ಇದು ಬ್ಯಾಕ್ ಸೈಡ್. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇದು ನಾನು. ಇದು ಬಂದು ಫ್ರಂಟ್ ಸೈಡ್ ಮತ್ತೆ ಕ್ರಾಸ್ ಬೆಲ್ಟ್ ಕಟಿಂಗು. ಅದೇ ಆದ್ಮೇಲೆ ಅಂಬ್ರೆಲಾ ಸ್ಲೀವ್ಸ್. ಅಂಬ್ರೆಲಾ ಸ್ಲೀವ್ಸ್ ಗೆ ಪೇಪರ್ ಚಿಕ್ಕದಿತ್ತು, ಹಂಗಾಗಿ ಈ ಪೇಪರ್ ಚಿಕ್ಕ ಇದ್ರಲ್ಲಿ ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸಿದೀನಿ. ಈ ಸ್ಲೀವ್ಸ್ ಲೆಂತ್ ಬಂದು ಉದ್ದ ಬಂದು ನೀವು ಎಷ್ಟಾದ್ರೂ ಮಾಡ್ಕೋಬಹುದು. ಈ ಆರ್ಮೋಲ್ ರೌಂಡಿಂಗ್ ಏನಿದೆ, ಇದು ರೌಂಡಿಂಗ್ ಏನಿದೆ, ರೌಂಡಿಂಗ್ ಮಾರ್ಕಿಂಗ್, ಆರ್ಮೋಲ್ ನಲ್ಲಿ ರೌಂಡಿಂಗ್ ಎಷ್ಟಿರುತ್ತೆ ಅಷ್ಟು ಮಾರ್ಕ್ ಮಾಡ್ಕೊಂಡು ಅದರಲ್ಲಿ ಒಂದ್ ಸೈಡ್ ಇಂದಲ್ಲಿ ಇವಾಗ 9.25 ಇಂಚ್ ಬಂದ್ರೆ ಅದರಲ್ಲಿ 2 ಭಾಗ ಮಾಡ್ಬೇಕು. ಅಂದ್ರೆ 4.25 ಇಂಚ್ ಬರುತ್ತೆ. ಅದನ್ನ ಒಂದ್ ಸೈಡ್ ಮಾರ್ಕ್ ಮಾಡ್ಕೊಂಡ್ರೆ ಇದನ್ನ ಈ ತರ ಓಪನ್ ಮಾಡಿದಾಗ ಇದು ಟೋಟಲ್ ಆಗಿ ನಮಗೆ 9.25 ಇಂಚು ಮಾರ್ಕಿಂಗ್ ಬರುತ್ತೆ. ಇದು ಬಂದು ಲೆಂತ್ ಇರುತ್ತೆ, ಇದು ಬಂದು ಆರ್ಮೋಲ್ ರೌಂಡಿಂಗ್ ಇರುತ್ತೆ. ಇಲ್ಲಿಗೆ ಇದು 42 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಪೇಪರ್ ಕಟಿಂಗ್ ಕಂಪ್ಲೀಟ್ ಆಯ್ತು. ಇನ್ನು ನೆಕ್ಸ್ಟ್ ಬಂದು 44 ಇಂಚು. ಇವಾಗ ಅದು ಇನ್ನೊಂದು ವಿಷಯ, ಈ ಮೆಜರ್ಮೆಂಟ್ ಬಂದು ಜಸ್ಟ್ 42 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ ಅಷ್ಟೇ ಅಲ್ಲ, 42, 42.5, 43, 43.5ವರೆಗೂ ಇದೇ ಮೆಜರ್ಮೆಂಟ್ ನೇ ಕಟಿಂಗ್ ಮಾಡಬಹುದು, ಸ್ಟಿಚಿಂಗ್ ಮಾಡಬಹುದು. ಒಂದ್ ವೇಳೆ ಹೈಟ್ ಕಡಿಮೆ ಇದ್ದು ಶೋಲ್ಡರ್ ಕಡಿಮೆ ಇದ್ದಾಗ ಮಾತ್ರ ಈ ಶೋಲ್ಡರ್ ಒಂಚೂರು ಕಡಿಮೆ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಈ ಮೆಜರ್ಮೆಂಟ್ ನಲ್ಲಿ ಎಷ್ಟು ಬಂದಿರುತ್ತೆ ಅಷ್ಟೇ ಕರೆಕ್ಟ್ ಆಗಿ ಇಟ್ಟು ಕಟಿಂಗ್ ಮಾಡಬಹುದು. ಆಲ್ಮೋಸ್ಟ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ತುಂಬಾ ಚೆನ್ನಾಗಿ ನಿಧಾನವಾಗಿ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ.